ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಒಂದೆರಡು ಸಮಸ್ಯೆಗಳು ಬಂದೇ ಬರುತ್ತೆ ಅಂತ ಹೇಳ್ಬೋದು ಅವರ ಒಂದು ಜೀವಾದಿನಲ್ಲಿ. ಆದರೆ ಅದಕ್ಕೆ ಪರಿಹಾರವಾಗಿ ಸಾಕಷ್ಟು ಪೂಜೆ ಪುನಸ್ಕಾರ, ಹೋಮ ಹವನಗಳು, ಕ್ಷೇತ್ರಗಳ ಭೇಟಿ ಮಾಡುವಂಥದ್ದು, ಪ್ರತಿಯೊಂದು ಉಪವಾಸ ಆಗಿರ್ಬೋದು, ವ್ರತಗಳ ಆಚರಣೆ ಎಲ್ಲವೂ ಮಾಡ್ತಾರೆ. ಆದರೆ ಪ್ರತಿಫಲ ಅನ್ನುವಂಥದ್ದು ಸಿಗ್ತಾ ಇರೋದಿಲ್ಲ. ಇದೆಲ್ಲ ಮಾಡಿನೂ ನಮಗೇನು ಬೆನಿಫಿಟ್ ಆಗ್ತಾ ಇಲ್ಲ ಅಂದಾಗ ದೇವರೇ ಇಲ್ಲ, ದೇವರಿದಾನೋ ಇಲ್ವೋ ಈ ಹಂತಕ್ಕೆ ಹೊಟ್ಟೋಗ್ತಾರೆ. ಇದಕ್ಕೆ ನಿಮ್ಮ ಉತ್ತರ ಏನು ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದು ಹೇಗೆ ಅಂದರೆ ಅನುಭವವಾದಾಗ ಮಾತ್ರ ಅದು ಸತ್ಯ ಆಗೋದು. ಅವರ ಕಷ್ಟಗಳು, ಅವರ ನೋವುಗಳು ಅವರೇ ಅನುಭವಿಸಿ ಆ ದುಃಖ, ಆ ಕಷ್ಟದ ಮಧ್ಯೆ ಪ್ರತಿಫಲವನ್ನು ಪಡ್ಕೊಂಡಿರ್ತಾರೆ. ಓ, ಇಲ್ಲಿ ದೇವರಿದ್ದಾನೆ ಅಂತ ಗೊತ್ತಾಗುವಂಥದ್ದು. ಇನ್ನು ಕೆಲವು ಆಶ್ಚರ್ಯವಾಗಿರ್ತಕ್ಕ ಸಂಗತಿಗಳು ನಡೀತವೆ. ಈಗ ಅವನು ಯಾರೋ ಒಬ್ಬ ತೆಲುಗು ಆ್ಯಕ್ಟ್ರ್ ಏನೋ ತೆಲುಗಲ್ಲಿ ಮಾತಾಡ್ತಕ್ಕಂತಹದ್ದನ್ನು ಕೇಳಿಸ್ಕೊಂಡಾಗ ಬಹಳ ಮುಖ್ಯವಾದ ಘಟ್ಟ ಅದು. ಬಹಳ ನಾನು ಸುಮಾರು ಸಲ ಅದನ್ನು ಓದಿದ್ದೇನೆ ಕೂಡ. ಯಾರೋ ಒಬ್ಬ ವಿದೇಶಿ ಡಾಕ್ಟ್ರಿಗೆ, ವಿದೇಶಿಯಲ್ಲಿ ಬಹಳ ಒಳ್ಳೆ ಡಾಕ್ಟರ್ ಆತನಿಗೆ ಎಲ್ಲೋ ಒಂದು ಕಡೆ ಅವಾರ್ಡ್ ಕೊಡ್ತಿರ್ತಾರೆ. ಆ ಅವಾರ್ಡು ಅವನ ಲೈಫ್ ಅಚೀವ್ಮೆಂಟ್ ಅಂತ ಅದ್ಭುತವಾಗಿರ್ತಕ್ಕಂಥ ಅಚೀವ್ಮೆಂಟನ್ನು ನನ್ನ ಜೀವಮಾನದಲ್ಲಿ ಪಡ್ಕೊಳ್ಬೇಕಂತ ಖುಷಿ ಇರುತ್ತೆ. ಅದು ಪಡೆದುಕೊಂಡ ಮೇಲೆ ಮತ್ತಷ್ಟು ಹೆಸರುವಾಸಿ ಆಗ್ತಾನೆ ಆತ, ಅಷ್ಟೊಂದು ಪಾಪ್ಯುಲಾರಿಟಿ ಆಗ್ತಾನೆ ಆತ. ಅದೊಂದೇ ಇಲ್ಲ, ಆತನಿಗೆ ಬೇಕಾಗತ್ತೆ ಅಷ್ಟೂ ಸವಲತ್ತುಗಳೊಂದಿಗೆ ಆ ಅವಾರ್ಡ್ ಕೊಡ್ತೀರ ಆತನಿಗೆ. ಆತ ಇನ್ನೇನು ಆ ಸ್ಥಳವನ್ನು ತಲುಪ್ಕೊಳ್ತಾನೆ. ಎಲ್ಲಿಂದ ಅಲ್ಲಿಗೆ, ಆ ಕಂಟ್ರಿಯಿಂದ ಆ ಕಂಟ್ರಿಗೆ ತಲುಪ್ಕೊಳ್ತಾನೆ, ವಿಮಾನದ ಮುಖಾಂತರ ತಲುಪ್ಕೊಳ್ತಾನೆ. ಅಲ್ಲಿಂದ ನೆಕ್ಸ್ಟ್ ಇನ್ನೊಂದಷ್ಟು ದೂರ ಇರುತ್ತೆ, ವೆಹಿಕಲಲ್ಲಿ ಹೋಗ್ತಿರ್ತಾನೆ. ವೆಹಿಕಲ್ ಕಾರಲ್ಲಿ ಹೋಗ್ತಿರಬೇಕಾದ್ರೆ ಕಾರಣಾಂತರದಿಂದ ಅದು ಏನೋ ಕೆಡುತ್ತೆ, ಸಾಯಂಕಾಲ ಆಗಿಬಿಟ್ಟಿರುತ್ತೆ, ಸಂಜೆ ಆಗಿರುತ್ತೆ. ಈತನಿಗೂ ಕೂಡ ಪೇನ್ ಆಗ್ತದೆ. ಏನು ಮಾಡೋದು, ನಾಳೆ ಕರೆಕ್ಟಾಗಿ ಹೋಗೋಕ್ಕಾಗುತ್ತೆ, ನಾನು ಬೇರೆ ತೊಂದರಿಸ್ತಾ ಇರ್ತಾನೆ, ಬೇರೆ ವೆಹಿಕಲ್ಗೆ ಟ್ರೈ ಮಾಡ್ತಿರ್ತಾನೆ. ಅದರ ಕತ್ತಲಾಗಿರುತ್ತೆ. ಆ ಕತ್ತಲು ಆಗುವಂಥ ಸಂದರ್ಭಕ್ಕೆ ಅಲ್ಲಿ ಯಾವುದೋ ಒಂದು ಕಿಟಕಿಯ ಕಿಂಡಿಯಲ್ಲಿ ಸಣ್ಣದಾಗಿ ಬೆಳಕು ಕಾಣುತ್ತೆ. ಆ ಬೆಳಕು ಕಂಡಾಗ ನಿಧಾನಕ್ಕೆ ಅಲ್ಲಿಗೆ ಹೋಗ್ತಾನೆ. ಇವನಿಗೂ ರಿಪೇರಿ ಮಾಡ್ತಿರ್ತಾನೆ. ಇವನು ರಿಪೇರಿ ಮಾಡ್ತಿರಬೇಕು, ನಂತರ ಅವನು ಟ್ರೈ ಮಾಡ್ತಿರಬೇಕು, ಇನ್ನು ಯಾವುದೂ ಬರಲಿಲ್ಲ. ಸರಿ, ಸಾಯಂಕಾಲ ಆಗ್ತಿದೆ, ಹೋಗಿ ಅವ್ರ ಮನೆಗೆ ಹೋಗೋಣ ಅಂಥೇಳಿ ಹೋಗಿ ಬಾಗಿಲು ತೆರ್ತಾನೆ. ಬಾಗಿಲು ತೆರೆದಾಗ ಒಬ್ಬ ಯಾರೋ ಬಾಗಿಲು ತೆಗಿತಾರೆ. ಆ ಬೆಳಕಿನ ಕಿಂಡಿಯನ್ನು ಆವರಿಸಿ ಹೋಗಿ ಈತ ಬಾಗಿಲು ತಟ್ತಾನೆ, ಒಳಗಡೆ ಪ್ರವೇಶ ಮಾಡ್ತಾನೆ. ಅಮ್ಮ, ನಾನು ಈ ರೀತಿ ಹೋಗ್ತಾ ಇದ್ದೆ, ಎಲ್ಲ ವಿವರಿಸ್ತಾನೆ ಆಕೆಗೆ. ನಾನು ಈ ರೀತಿ ಹೋಗ್ತಾ ಇದ್ದೆ, ಅದಕ್ಕೆ ನನಗೆ ಈ ರೀತಿ ಆಗ್ತಾನೆ, ನಮಗೆ ದಾರಿಯಲ್ಲಿ ಈ ಥರ ತೊಂದರೆ ಸಿಕ್ಕಾಕ್ಕೊಂಡಿದ್ದೀನಿ, ನಾನು ಇವತ್ತು ನಿಮ್ಮ ಮನೇಲಿ ಉಳ್ಕೊಬೋದಾ, ಈ ರಾತ್ರಿ ಉಳ್ಕೊಬೋದಾ ಅಂತ ಕೇಳ್ತಾನೆ. ಅಯ್ಯೋ ಖಂಡಿತ ಬನ್ನಿ ಒಳಗಡೆ ಅಂತ ಹೇಳ್ತಾರೆ. ಅವ್ರಿಗೇನು ಬೇಕು ಊಟ ಉಪಚಾರ ಎಲ್ಲ ಅದನ್ನು ಮಲಗಿರ್ತಾರೆ. ಇನ್ನು ನಾಳೆ ಬೆಳಗ್ಗೆ ಆತ ಎದ್ದು ಹೊರಡಬೇಕು. ಆಕೆ ಟೀ ತಂದು ಕೊಡ್ತಾರೆ. ಸರಿ, ಈಗ ಹೋಗ್ತಿದ್ದೀರಲ್ಲ, ನಮ್ಮನೆ ಸ್ವಲ್ಪ ಟೀ ಕುಡಿದು ಹೋಗಿ ಅಂತ ಏನೋ ಹೇಳ್ತಾಳೆ. ಆತ ಟೀ ತೊಗೊಳ್ಳೋವಾಗ, ಅಮ್ಮ, ನಾನು ನಿಮ್ಮನ್ನು ನೋಡ್ತಾನೇ ಇದ್ದೀನಿ, ನಿಮ್ಮನ್ನು ಗಮನಿಸ್ತಾ ಇದ್ದೀನಿ, ನೀವೇನೋ ಲಿಪ್ ಮೂಮೆಂಟ್ ಮಾಡ್ತಾನೇ ಇದ್ದೀರಲ್ಲ, ಬಾಯಿಲೇನೋ ನೀವು ಅಂತ ಗುಣಗಾಟ ಮಾಡ್ತಾಯಿದ್ದೀರಿ, ಏನೋ ಹೇಳ್ತಾನೇ ಇದ್ದೀರಿ, ಏನು ತಾಯಿ ಅಂತ ಕೇಳ್ತಾರೆ. ಏನಿಲ್ಲ ಸ್ವಾಮಿ, ನನಗೊಂದು ದೇವರ ಮೇಲೆ ನಂಬಿಕೆ ಇದೆ. ನನಗೆ ಯಾರೋ ಹೇಳಿದರು, ಈ ರೀತಿಯಾಗಿ ಒಬ್ಬ ಭಗವಂತನ ನಂಬಿದಾಗ ನಿನ್ನ ಕೆಲಸ ಕೈ ಹಿಡಿಯುತ್ತೆ ಅಂತ ಹೇಳಿದರು. ಹಾಗಾಗಿ ಅದು ವಿಶೇಷವಾಗಿರ್ತಕ್ಕಂತಹ ಮಂತ್ರ ಅಂತ ನನಗೆ ಯಾರೋ ಒಬ್ಬರು ಗುರುಗಳು ದೀಕ್ಷೆ ಕೊಟ್ಟಿದ್ದ ಮಂತ್ರ. ಅದು ಅಷ್ಟಾಕ್ಷರಿ ಮಂತ್ರ. ಅಂತಹ ಅಷ್ಟಾಕ್ಷರಿ ಮಂತ್ರ, ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರವನ್ನು ಪಠಿಸಿದ್ರೆ ನಿನ್ನ ಮಗನ ಗುಣಮುಖವಾಗುತ್ತೆ ಅಂತಂದರು. ನನ್ನ ಮಗನಿಗೊಂದು ಕಾಯಿಲೆ ಅದು ಬ್ರೈನ್ ಟ್ಯೂಮರ್, ಅದಕ್ಕಿಂತಲೂ ಕೆಟ್ಟ ಕಾಯಿಲೆ ಅದು. ಹಾಗೆ ಹೇಳಿದರು. ಆ ಮಗನಿಗೆ ನಾನು ತೋರಿಸೋಷ್ಟು ಶಕ್ತಿವಂತಳು ನಾನು ಅಲ್ಲ, ನನಗೆ ಅಷ್ಟು ದುಡ್ಡು ಇಲ್ಲ. ಜೊತೆಗೆ ಈ ಕಾಯಿಲೆ ವಾಸಿ ಮಾಡ್ತಕ್ಕಂಥ ಒಬ್ಬ ಡಾಕ್ಟ್ರು ಆಸ್ಟ್ರೇಲಿಯಲ್ಲಿದ್ದಾರೆ. ಅವರ ಹೆಸರು ಫರೀದ್ ರಜಾಕ್ ಅಂತೇಳಿ ಆ ಡಾಕ್ಟ್ರ್ ಹೆಸರು. ಆ ಡಾಕ್ಟ್ರ್ ಹತ್ರ ಹೋದರೆ ನಿನ್ನ ಮಗನ ಕಾಯಿಲೆ ವಾಸಿ ಆಗತ್ತೆ ಅಂತ ಈಕೆ ಹೇಳ್ತಾಳೆ. ಆದರೆ ಆ ಡಾಕ್ಟ್ರುಗಳು ಹೋಗೋಷ್ಟು ದೊಡ್ಡವಳು ನಾನಲ್ಲ, ನನಗೆ ಅಷ್ಟೊಂದು ಚೈತನ್ಯ ಇಲ್ಲ. ನನಗೆ ಹೇಗೋ ದೇವರ ನಾಮ ಜಪ ಮಾಡ್ತಾಯಿದ್ದರೆ ಹಾಗಾದರೂ ಕಾಯಿಲೆ ವಾಸಿ ಆಗುತ್ತೇನೋ ಅಂತ ಹೇಳಿ ಆಕೆ ಅಂತಿರ್ತಾಳೆ. ಆತ ಓ ಅಲ್ಲ ಅಂತ ಕೂಗಿಬಿಡ್ತಾನೆ. ಈತಾನೇ ಆ ಡಾಕ್ಟ್ರ್ ಆಗಿರ್ತಾನೆ. ಅಂದರೆ ಭಗವಂತನನ್ನು ನಂಬಿದರೆ ಹಿಂಬು, ನಂಬದಿರ್ದೊಡೆ ಬಂಬು. ಈ ಕತೆ ಹೇಗೇಗೋ ಮಜಲು ಪಡ್ಕೊಳ್ಳುತ್ತೆ. ಅವ್ರು ಚಾಪರ್ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ, ಅಂಬಾಸಿಡರ್ ಹೇಳ್ತಾರೆ, ಎಲ್ಲ ಕತೆ. ಆದರೆ ನಿಮಗೇನಿಲ್ಲಿ ಗೊತ್ತಾಗಬೇಕು ಅಂತಂದರೆ,
ಅವನ ಹವಾಡ್ ತಗೊಳ್ಳೋದು ಎಲ್ಲವೂ ಕೂಡ ನಿಮಗೆ ಈ ಕಥೆ ಸವಿಸ್ತಾರ ಎಲ್ಲಿಗೆ ಮುಟ್ಟಿದ್ರೂ ನಮಗೊಂದು ಅರ್ಥ ಆಗಬೇಕಿಲ್ಲಿ, ಅವನು ಅಲ್ಲ ಅಂತ ಕೂಡಲೇ ಬಿದ್ದುಬಿಟ್ಟಲ್ಲ, ಇನ್ನು ಮುಂದಕ್ಕೆ ಅವನು ಗಮನಿಸ್ತಾನೆ. ಆ ಡಾಕ್ಟ್ರ್ ಹತ್ರ ಹೋದರೆ ಇವನ ಕಾಯಿಲೆ ವಾಸಿ ಆಗುತ್ತೆ ಅಂತ ತುಂಬ ಜನ ಹೇಳಿದಾಗಲೇ ಈತ ಹೇಗಿರ್ತಾನೆ ಏನು ನಮಗಿದ್ರಲ್ಲಿ ಗೊತ್ತಾಗುತ್ತೆ. ಅವನ ಹತ್ರ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ಈಕೆ ಆಗೋದೂ ಇಲ್ಲ ಆಕೆ ಕೈಯಲ್ಲಿ. ಭಗವಂತನ ನಂಬಿದರೆ ಅವನಿಗೆ ಆ ವಾಹನ ಕೆಡುವಂಥದ್ದು ಮತ್ತೊಂದು ಇದೇ ದಾರಿ ಸಿಕ್ಕಾಕೊಳ್ಳೋಂಥದ್ದು ಹೇಗೋ ಮಾಡಿ ಅವನನ್ನು ಈ ಮನೆಗೆ ಭಗವಂತ ತರಿಸ್ತಾನಂತೆ, ಹೇಗೋ ಮಾಡಿ ಕರ್ತರ್ತಾನಂತೆ. ಈಗ ನಾನು ನಿಮ್ಗೊಂದು ಸಲ ಹೇಳಿದ್ದೆ, ಈ ಶಿರಡಿಗೆ ಇಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ಇರುವೆಗಳು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಅದು ಸಾಧ್ಯವೇ ಇಲ್ಲ. ಎಷ್ಟು ಜನ ಬೇಕು ಇಲ್ಲಿಂದ ಹೋಗ್ಬೇಕಾದ್ರೆ. ಅದೇನಾದರೂ ನಾವು ಹೋಗ್ಬೇಕಾಗಿರೋಂಥ ಬ್ಯಾಗಲ್ಲಿ ಒತ್ತು ಕೂತ್ಕೊಂಡ್ರೆ ಮುಗೀತು, ಅಲ್ಲಿ ಇಳಿದ್ರೆ ಅಲ್ಲಿ ಇಳ್ಕೊಳ್ತು. ಹಾಗೇನೆ ಭಗವಂತನ ಕೃಪೆ ಆಯಿತೆಂದರೆ, ಭಗವಂತನ ಕೃಪೆ ಆಯಿತೆಂದರೆ ಅವರನ್ನು ಯಾರೂ ಕೂಡ ಶಿಕ್ಷಿಸಲು ಸಾಧ್ಯವಿಲ್ಲ. ಅಂದರೆ ಏನು ಬಹಳ ಮುಖ್ಯವಾಗಿ ಅವನ ಅನುಜ್ಞೆ ಆಗಬೇಕಷ್ಟೇ, ನಂಬಿಕೆ ಇರಬೇಕಷ್ಟೇ. ನೋಡಿ, ಆಕೆಯ ಫಲಿತಾಂಶ ಓಂ ನಮೋ ನಾರಾಯಣಾಯ ಅಂತಕ್ಕಂತಹ ಮಂತ್ರದ ಫಲವೇ ಭಗವಂತ ಇಲ್ಲಿ ಕರೆಸ್ಕೊಳ್ತಾನೆ. ಇನ್ನು ಉಳಿದಿದ್ದೆಲ್ಲ ಕೂಡ ನಮ್ಗೆ ಅರ್ಥ ಆಗುವಂಥದ್ದೇ. ಅದಕ್ಕಾಗಿ ನೀವು ನಂಬಬೇಕಾದ್ರೆ ಏನು ಮಾಡ್ತಾಯಿದ್ರಿ, ಹೇಗೆ ಮಾಡ್ತಾಯಿದ್ರಿ, ಒಂದು ಪ್ರಜ್ಞೆ ಅಂತದ್ದು ಯಾವುದಾದ್ರೂ ಒಂದು ಹಿಡ್ಕೋಬೇಕು ನಾವು. ಒಂದು ದೀಕ್ಷೆಯೋ ಒಂದು ಯಜ್ಞವೋ ಪ್ರತಿನಿತ್ಯವೂ ಕೂಡ ಏನೋ ಒಂದು ನಮ್ಮ 24 ತಾಸರಿಂದ ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಭಗವಂತನಿಗೆ ಮುಡುಪಾಗಿಟ್ಟಾಗ, ನೀವು ಹೇಳಿದ್ರಲ್ಲ ಯಜ್ಞ ಮಾಡಿದ್ವಿ ಆಗಲಿಲ್ಲ, ವ್ರತ ಮಾಡಿದ್ವಿ ಆಗಲಿಲ್ಲ, ಹೋಮ ಮಾಡಿದ್ವಿ ಆಗಲಿಲ್ಲ ಅಂತ, ಅದೊಂದು ಸ್ವಲ್ಪ ಅವ್ರು ಹೇಳಿದ್ವಿ ಎಲ್ಲ ಮಿಕ್ಸ್ ಮಾಡಿ 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 ನೀವು ಕನ್ಫ್ಯೂಸ್ ಆಗಿರ್ತೀರಿ. ನಿಮ್ಮ ಗೋಲ್ ಏನು, ನಿಮ್ಮ ಕನಸೇನು, ಆ ಕನಸಿಗೆ ಈ ರೆಮಿಡಿ ಏನು, ಯಾವುದೀಗ ಎಂತಹದ್ದದು, ಏನು ಮಾಡ್ಕೋಬೇಕು ನೀವು, ಏನು ಪಡ್ಕೋಬೇಕು ನೀವು, ಅದಕ್ಕೆ ಆ ರೆಮಿಡಿ ನೀವು ಅಪ್ಲೈ ಮಾಡ್ಕೊಳ್ತೀರಿ ಅಂತಂದರೆ, ಈಗ ನೀವೇ ಕೇಳಿರ್ತೀರಿ, ಕೆಲವರೆಲ್ಲ ಕೂಡ ರೆಮಿಡಿಗಳು ಮಾಡ್ಕೊಂಡಿರ್ತಾರೆ, ಅದರಿಂದ ಹೊರಗೆ ಬಂದಿರ್ತಾರೆ. ಇನ್ನು ಕೆಲವರಿಗೆ ಆಗಿರಲ್ಲ. ಇನ್ನು ಕೆಲವರಿಗೆ ಪ್ರಾರಬ್ಧ ಎಂತು ಅಂತಂದರೆ ಅವರ ಕರ್ಮ ಕ್ಲಿಯರ್ ಆಗಬೇಕು ಅಂತಂದಾಗ ಬಹುಶಃ ಜಾತಕ ರೀತಿ ಹೋಗುವಂಥದ್ದು ಅಥವಾ ಇನ್ಯಾವುದೊಂದು ಕ್ಷೇತ್ರಕ್ಕೆ ಹೋಗುವಂಥದ್ದು ಟೈಮ್ ತಗೊಳುತ್ತೆ. ಆಗ ಒಟ್ಟಾರೆ ಭಗವಂತನ ಕೃಪೆ ಪ್ರತಿಯೊಬ್ಬರಿಗೆ ಅವನ ಪಕ್ಷಪಾತವಿಲ್ಲ, ಅವನ ಹತ್ರ ಯಾರಿಗೂ ಕೂಡ ಪಕ್ಷಪಾತವಿರೋದಿಲ್ಲ. ಕೆಲವೊಬ್ಬರಿಗೆ ಬೇಗ ಆಗುತ್ತೆ, ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ. ಆದರೆ ನೀವು ಭಗವಂತನ ನಂಬಬೇಕಾಗತ್ತೆ. ಖಂಡಿತ ಗುರುಗಳೇ, ನಮ್ಮ ನಂಬಿಕೆ ಅನ್ನುವಂಥದ್ದು ಯಾವ ರೀತಿ ಇರಬೇಕಾಗತ್ತೆ, ನಮ್ಮ ಫೋಕಸ್ ಅನ್ನುವಂಥದ್ದು ಕೂಡ ಅದ್ರ ಮೇಲೆ ಅಷ್ಟೇ ಚೆನ್ನಾಗಿರಬೇಕು ಅಂತ ತಿಳಿಸ್ಕೊಟ್ರಿ. ನೀವು ಹೇಳಿದಂಥ ಕತೆ ಕೂಡ ಭಾಳ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಪ್ರಯತ್ನಗಳನ್ನ ಪಟ್ಟು ವಿಫಲರಾಗಿದ್ದಾರೆ ಅಂತಂದರೆ ಅವ್ರ ಪ್ರಯತ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಹೋಪ್ಸ್ ಬಂತು ನಿಮ್ಮ ವಿಚಾರಗಳನ್ನ ಕೇಳಿದ ಮೇಲೆ. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.